ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಟೆರಸ್ಗೆ ಬಂದಿದ್ದೀನಿ. ಏನೇನು ತರಕಾರಿ ಇದೆ ಹಾಗೆ ನಿಮಗೂ ತೋರಿಸೋಣ ಅಂತ ಬಂದೆ. ನೋಡಿ, ಇದು ಫಾರಮ್ ಟೊಮೆಟೊ ಅಂದರೆ ಆ್ಯಪಲ್ ಟೊಮೆಟೊ ಅಂತ ಹೇಳ್ತೀವಲ್ಲ ಅದು. ಹಾಗೆ ಗೊಂಚಲಾಗಿ ಬಂದಿದೆ. ಒಂದು 4 ಗಿಡ ಇದೆ. ಸುಮಾರಾಗಿ ಕಾಯಿಯನ್ನು ಬಿಟ್ಟಿದೆ, ಇನ್ನೂ ಹಣ್ಣಾಗಬೇಕು. ಹಾಗೆ ಪುದೀನ ಸೊಪ್ಪು ನೋಡಿ ಫುಲ್ಲು ಸ್ಪ್ರೆಡ್ ಆಗಿಬಿಟ್ಟಿದೆ. 2 ಪಾಟಲ್ಲಿ, ಇದು ಟ್ರೇ ಥರ ಬರುತ್ತಲ್ಲ, ಮಿಲ್ಕ್ ಟ್ರೇ, ಆ ರೀತಿಯಲ್ಲಿ 2ರಲ್ಲಿ ಫುಲ್ ಆಗಿಬಿಟ್ಟಿದೆ. ಇದನ್ನು ಕಿತ್ಬಿಟ್ಟು ಚಟ್ನಿ ಮಾಡಬೇಕು. ಹಾಗೆ ಇವತ್ತಿನ ಮಧ್ಯಾಹ್ನ ಲಂಚ್ಗೆ ನಾನು ಇದಕ್ಕವರೇ ಬೇಳೆ ಸಾರು ಮಾಡೋಣ ಅಂತ ಶಿವನ ಸಮುದ್ರಕ್ಕೆ ಹೋಗಿದ್ನಲ್ಲ, ಬರ್ತಾ ದಾರಿಯಲ್ಲಿ ಫ್ರೆಶ್ ಆಗಿ ಸೇಲ್ ಮಾಡ್ತಾಯಿದ್ರು. ಅಲ್ಲಿಂದ ತೊಗೊಂಡು ಬಂದಿದ್ದೆ. ಸುಲಿದು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಹೋಗಿ ಅದನ್ನು ತೆಗಿಬೇಕು, ಸಿಪ್ಪೆ ಅಂದರೆ ಇತ್ಕಬೇಕು ಅಂತ ಹೇಳ್ತೀವಿ ನಾವು. ಸೊ ಅದನ್ನು ತೆಗೆದಾದ್ಮೇಲೆ ಆಮೇಲೆ ನಾನು ಅಡುಗೆನ ಮಾಡಬೇಕು. ಇವತ್ತು ಮಧ್ಯಾಹ್ನ ಲಂಚ್ಗೆ ಇದಕ್ಕಿನ ಬೇಳೆ ಸಾರು ಹಾಗೆ ಮುದ್ದೆ ಮಾಡ್ತಾಯಿದ್ದೀನಿ. ಅದನ್ನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಮ್ಮ ಗಾರ್ಡನ್ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡೋದೇ ಒಂದು ಖುಷಿಯಾಗುತ್ತೆ. ಇದು ನೋಡಿ ಅರಿಶಿಣದ ಗಿಡ. ಇದನ್ನು ಹಾರ್ವೆಸ್ಟ್ ಯಾವಾಗ ಮಾಡೋದು ಅಂತ ಗೊತ್ತಿಲ್ಲ. ಹಾರ್ವೆಸ್ಟ್ ಮಾಡುವಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಎಷ್ಟು ಅರಿಶಿಣ ಬಂದಿದೆ, ಹಾಗೆ ಮನೇಲೆ ಅರಿಶಿಣನ ಹೇಗೆ ಮಾಡೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಹೋಗಿ ಲಂಚ್ಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಸಿಪ್ಪೆಯನ್ನು ಸುಲಿದು ನೆನೆ ಇಟ್ಟಿದ್ದೆ. ಈಗ ಇದನ್ನು ಸಿಪ್ಪೆನ ಇತ್ಕಬೇಕು, ಇತ್ಕಿ ಬೇಳೆನ ತೆಕ್ಕೋಬೇಕು. ಇದು ಒಂದು ರೀತಿಯಲ್ಲಿ ಶ್ರೀಮಂತರ ಅಡುಗೆ ಅಂತಲೇ ಹೇಳೋರು ಅಮ್ಮ ಟೈಮಲ್ಲಿ. ಯಾಕೆಂದರೆ ಇದನ್ನು ತುಪ್ಪದ ಜೊತೆಲಿ ತಿನ್ನೋರಲ್ವಾ. ಸೊ ಹಾಗಾಗಿ ಯಾರಾದರೂ ಶ್ರೀಮಂತರೇ ಈ ಅಡುಗೆನ ಮಾಡೋರು ಅಂತ ಹೇಳೋರು. ಅದು ಎಷ್ಟರ ಮಟ್ಟಿಗೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇದನ್ನು ಇದ್ಕಿದಾದ್ಮೇಲೆ ಅದರ ಸಿಪ್ಪೆಯನ್ನು ಮನೆ ಮುಂದೆ ಹಾಕೋರಂತೆ. ಸೊ ಅದನ್ನು ನೋಡಿಬಿಟ್ಟು ಅವರು ಇವತ್ತು ಇವ್ರ ಮನೇಲಿ ಇದ್ಕಿನ ಬೇಳೆ ಸಾರು ಅಂತ ಮಾತಾಡ್ಕೊಳ್ಳೋರಂತೆ. ಹಾಗೆ ಆ ಸಿಪ್ಪೆನ ಎಷ್ಟು ಜನ ತುಳ್ಕೊಂಡು ಹೋಗ್ತಾರೋ ಸಾರು ಅಷ್ಟೇ ರುಚಿಯಾಗಿರುತ್ತೆ ಅಂತ ಅಮ್ಮ ಹೇಳೋರು. ಇದರಲ್ಲಿ 2ರಲ್ಲಿ ಯಾವುದು ನಿಜ ನನಗೆ ಗೊತ್ತಿಲ್ಲ. ಈಗ ನಾನು ಎಲ್ಲ ಇತ್ಕಿದಾಗಿದೆ. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪಿನ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈಗ ಒಂದು ಸಣ್ಣ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಇದಕ್ಕಿನ ಬೇಳೆ ಸಾರು ಮುದ್ದೆ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ, ಇಡ್ಲಿ ಜೊತೆ, ಎಲ್ಲದರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುವಂಥ ಒಂದು ಕಾಂಬಿನೇಷನ್. ನಮ್ಮ ಕರ್ನಾಟಕದ ಬಸ್ಸಾರು ಹೇಗೆ ಫೇಮಸ್ಸು, ಹಾಗೆ ಇದಕ್ಕಿನ ಬೇಳೆ ಸಾರು ಕೂಡ ಅಷ್ಟೇ ಫೇಮಸ್ಸು. ಸೊ ಇದ್ರ ಜೊತೆ ನಾನು ಆಲೂಗೆಡ್ಡೆನ ಕೂಡ ಹಾಕ್ತಾಯಿದ್ದೀನಿ. ಒಂದು 2 ಮೀಡಿಯಮ್ ಸೈಜ್ನ ಆಲೂಗೆಡ್ಡೆನ ಹಾಕಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಇದಕ್ಕಿನ ಬೇಳೆನ ಹಾಕ್ತಾಯಿದ್ದೀನಿ. ಹಾಗೆ ಆಲೂಗೆಡ್ಡೆನ ಕೂಡ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ನೋಡಿ, ಇದನ್ನು ಹಾಕಿದ ಮೇಲೆ ಸ್ವಲ್ಪ ತಿರುಗಿಸ್ಕೊಡ್ತೀನಿ. ಇದನ್ನು ಒಂದು 2 ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೊಳ್ತೀನಿ. ಸೊ ಇದಕ್ಕಿನ ಬೇಳೆ ಸಾರು ಎಲ್ರಿಗೂ ಇಷ್ಟ. ಸ್ವಲ್ಪ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಸೀಸನ್ನಲ್ಲಿ ಸಿಕ್ಕುವಂಥ ಈ ಬೇಳೆನ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ಇದರಲ್ಲಿ ಎಷ್ಟೊಂದು ಫುಡ್ ಐಟಮ್ಸನ್ನು ಮಾಡ್ತಾರೆ. ಈಗ ನಾನು ಬರೀ ಬೇಳೆಯನ್ನು ಸ್ವಲ್ಪ ಬೆಂದಿರುವಂಥ ಬೇಳೆನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ರುಬ್ಕೊಳ್ಳೋದು ಯಾಕೆ ಅಂತಂದರೆ ಸ್ವಲ್ಪ ಸಾರು ತಿಕ್ಕಾಗಲಿ ಅಂತ. ಹಾಗೆ ಮಸಾಲೆ ಐಟಮ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಧನಿಯಾ ಪೌಡರು, ಅಚ್ಚ ಖಾರದ ಪುಡಿ, ಅರಿಶಿಣ, ಇದು ಗರಂ ಮಸಾಲ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಇದಿಷ್ಟನ್ನು ತೊಗೊಂಡಿದ್ದೀನಿ. ಈಗ ಇದೆಲ್ಲವನ್ನು ನುಣ್ಣಗೆ ರುಬ್ಕೊಳ್ಳೋಣ. ಸೊ ಎಲ್ಲ ಮಸಾಲೆ ಐಟಮ್ಸನ್ನು ನಾನೀಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಸೊ ಈಗ ತೆಂಗಿನಕಾಯಿ ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ, ಹಾಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಧನಿಯಾ ಪೌಡರು, ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಇದಿಷ್ಟನ್ನು ಈಗ ನುಣ್ಣಗೆ ರುಬ್ಕೊಳ್ಳೋಣ. ಮುದ್ದೆ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಬಿಸಿ ಬಿಸಿ ಮುದ್ದೆ ಹಾಗೆ ಇದಕ್ಕಿನ ಬೇಳೆ ಸಾರಿಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಇದ್ರ ಮುಂದೆ ಬೇರೆ ಯಾವ ಊಟನೂ ರುಚಿ ಅನಿಸಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಈಗ ರುಬ್ಕೊಂಡಿರುವಂಥ ಮಸಾಲೆಯನ್ನು ನಾನು ಸ್ವಲ್ಪನೇ ಬೆಂದಿರುವಂಥ ಬೇಳೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಇದು ಬೇಯ್ತಾ ಗಟ್ಟಿಯಾಗುತ್ತೆ. ಹಾಗೆ ತಣ್ಣಗಾದ್ರಂತೂ ಇನ್ನೂ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ನೀರನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಬೇಯಿಸ್ಕೊಂಡ್ರೇ ಒಳ್ಳೆಯದು. ಹಾಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ತುಂಬ ಜಾಸ್ತಿ ಬೇಯಬಾರ್ದು. ಬೇಳೆ ಎಲ್ಲ ನುಣ್ಣಕ್ಕಾಗೋ ಹಾಗೆ ಬೇಯಿಸ್ಕೋಬಾರ್ದು. ಒಂದು 2 ವಿಷಲ್ಲು ತೊಗೊಂಡ್ರೆ ಸಾಕಾಗುತ್ತೆ. ಸೊ ನಮ್ಮ ಸಾರು ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಹಸಿ ವಾಸನೆ ಹೋಗಲಿಕ್ಕೆ ನಾನು ಒಂದು 2 ನಿಮಿಷ ಇದನ್ನು ಬೇಯಿಸ್ಬಿಟ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಮಗೆ ಎಷ್ಟು ತಿಕ್ಕು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಮ್ಮ
ರುಚಿಯಾದ ಇದಕ್ಕಿನ ಬೇಳೆ ಸಾರು ರೆಡಿ ಆಗಿಬಿಡುತ್ತೆ. ನನಗಂತೂ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಇದಕ್ಕಿನ ಬೇಳೆ ಸಾರು. ಸೊ ನೋಡಿ, ನೀರನ್ನು ಇಷ್ಟು ಹಾಕಿದ್ದೀನಿ, ಯಾಕೆಂದರೆ ಇದು ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ. ಬೇಳೆ ಹಾಕಿ ರುಬ್ಬಿದ್ದೀವಿ, ಹಾಗೆ ಆಲೂಗೆಡ್ಡೆ ಕೂಡ ಸಾರನ್ನು ಗಟ್ಟಿ ಮಾಡುತ್ತೆ. ಈಗ ನಾನು 2 ವಿಷಲನ್ನು ತಗೊಳ್ತೀನಿ. ಇದು ಕುಕ್ಕರನ್ನು ಮುಚ್ತಾ ಇದ್ದೀನಿ. ಸೊ ಇದು 2 ವಿಷಲ್ ಆಗಲಿ, ಅಷ್ಟರಲ್ಲಿ ಮುದ್ದೆಗೆ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ 1.5 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಮುದ್ದೆ ಘಮ ಅಂತ ಇರುತ್ತೆ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಷರ್ಮೆಂಟು ನಾನೇನು ತೋರಿಸ್ತಾ ಇಲ್ಲ, ಆಲ್ರೆಡಿ ನಾನು ಮೆಷರ್ಮೆಂಟನ್ನು ತೋರಿಸಿ ಮಾಡಿರುವಂಥ ವಿಡಿಯೋ ಇದೆ. ಸೊ ಹಾಗಾಗಿ ಇಲ್ಲಿ ಮೆಷರ್ಮೆಂಟನ್ನು ನಾನೇನು ತೋರಿಸ್ತಾ ಇಲ್ಲ. ಸೊ ಈಗ ನಮ್ಮ ಮುದ್ದೆ ಆಗ್ತಾ ಇರಲಿ. ಈಗ ನಾನು ನೋಡಿ, 2 ನಿಮಿಷ ಆದ ತಕ್ಷಣ ಹಿಟ್ಟು ಹಬೆಗೆ ಚೆನ್ನಾಗಿ ಬೇಯೋ ರೀತಿಯಲ್ಲಿ ಆದಮೇಲೆ ನಾನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತೆ 3 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಸಿಮ್ಮಲ್ಲಿಟ್ಕೊಂಡು ಬೇಯಿಸ್ಕೊಂಡ್ರೆ ನಮ್ಮ ಬಿಸಿ ಆದಂಥ ಮುದ್ದೆ ಕೂಡ ರೆಡಿ ಆಗಿದೆ. ಸೊ ನೋಡಿ, ಆಲ್ಮೋಸ್ಟ್ ಈಗ ಮಿಕ್ಸ್ ಮಾಡಿ 2 ನಿಮಿಷ ಇದನ್ನು ಸ್ವಲ್ಪ ಇನ್ನೂ ಒಂಚೂರು ತುಪ್ಪನ ಮೇಲೆ ಹಾಕಿ ಇದನ್ನು ಮುಚ್ಚಿ ಬೇಯಿಸ್ಕೊಳ್ತೀನಿ. ಈ ರೀತಿ ತುಪ್ಪ ಹಾಕೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ, ತಿನ್ನುವಾಗ ಚೆನ್ನಾಗಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ತುಪ್ಪ. ಸೊ ಹಾಗಾಗಿ ತುಪ್ಪನ ಹಾಕಿ ಈಗ 2 ನಿಮಿಷ ಬೇಯಿಸ್ತೀನಿ. ಈಗ ನಮ್ಮ ಕುಕ್ಕರ್ ಕೂಡ ತಣ್ಣಗಾಗಿರಬೇಕು. ನಾನು ಈಗ ವಿಷಲನ್ನು ತೆಗೆದ್ಬಿಟ್ಟು ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡು ಇನ್ನೂ ಕುದೀತಾ ಇದೆ, ಘಮ ಅಂತ ಇದೆ. ರುಚಿಯಾದ ನಮ್ಮ ಇದಕ್ಕಿನ ಬೇಳೆ ಸಾರು ರೆಡಿಯಾಗಿದೆ. ಇನ್ನೇನು ಬಿಸಿ ಮುದ್ದೆನೂ ರೆಡಿ ಆಯಿತು. ಈಗ ಊಟ ಮಾಡೋದು ಒಂದೇ ಬಾಕಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇದಕ್ಕಿನ ಬೇಳೆ ಸಾರು ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರೂ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಆದರೆ ನನ್ನ ಚಾನಲಲ್ಲಿ ಕೂಡ ನನಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಕೂಡ ಈ ಇದಕ್ಕಿನ ಅವರೇ ಬೇಳೆ ಸಾರು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಆವಾಗಲೇ ಎಷ್ಟು ತೆಳುವಾಗಿತ್ತು, ಈಗ ನೋಡಿ ಬೇಯ್ತಾ ಗಟ್ಟಿಯಾಗಿದೆ. ಹಾಗೆ ತಣ್ಣಗಾಗ್ತಾ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಸೊ ನಮ್ಮ ಮುದ್ದೆ ಕೂಡ ರೆಡಿಯಾಗಿದೆ. ಈಗ ಮುದ್ದೆನ ನಾನು ಕಟ್ಕೊಳ್ತೀನಿ. ನಮ್ಮ ಮನೇಲಿ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ನನ್ನ ಹಸ್ಬೆಂಡ್ ತಿಂತಾರೆ, ಹಾಗೆ ನನಗಂತೂ ತುಂಬಾ ಇಷ್ಟ. ಹಾಗೆ ಮುದ್ದೆ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಒಳ್ಳೆಯದು. ಅನ್ನಕ್ಕಿಂತ ಮುದ್ದೆ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗೆ ಮಕ್ಕಳಿಗೆ ಕೂಡ ಒಳ್ಳೆಯದು, ತಿಂದರೆ ಚೆನ್ನಾಗಿ ಮೈ ಸ್ಟ್ರಾಂಗ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಆದರೆ ಈಗಿನ ಕಾಲದ ಮಕ್ಕಳು ಅಷ್ಟೊಂದು ಇದು ಮಾಡೋದಿಲ್ಲ. ಏನಾದರೂ ಸ್ಪೆಷಲ್ ಈ ರೀತಿ ಸಾರು ಮಾಡಿದ್ರೆ ಸ್ವಲ್ಪ ತಿಂತಾರೆ, ಇಲ್ಲ ಅಂತಂದರೆ ಬೇಡ ಅಂದ್ಬಿಡ್ತಾರೆ. ಆದರೆ ನನಗಂತೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ. ಇಬ್ಬರಿಗೋಸ್ಕರ ನಾನು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಣ್ಣ ಮುದ್ದೆನೇ ಇಷ್ಟ ಆದರೆ ಸಾಕು. ಇದು ತುಂಬ ಹೆವಿ ಆಗಿಬಿಡುತ್ತೆ. ಇದ್ರ ಜೊತೆ 2 ತುತ್ತು ಅನ್ನ ತಿಂದರೆ ಫುಲ್ಲು ಹೊಟ್ಟೆ ತುಂಬದಾಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಸಣ್ಣ ಮುದ್ದೆಗಳನ್ನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಬಿಸಿ ರಾಗಿ ಮುದ್ದೆ ಕೂಡ ರೆಡಿಯಾಗಿದೆ. ಹಾಗೆ ಬಿಸಿಯಾದ ರುಚಿಯಾದ ಇದಕ್ಕಿನ ಬೇಳೆ ಸಾರು ಕೂಡ ರೆಡಿಯಾಗಿದೆ. ಇನ್ನೇನು ತಟ್ಟೆಗೆ ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ. ಸೊ ನಾನು ಊಟ ಮಾಡ್ತೀನಿ. ಬಿಸಿ ಇರುವಾಗಲೇ ಊಟ ಮಾಡಿದ್ರೆ ಅದರ ರುಚಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನೋಡಿ, ಈ ರೀತಿ ಅಮ್ಮ ನಮಗೆಲ್ಲ ಹೀಗೆ ಕೊಡ್ತಾಯಿದ್ರು. ನಾವು ಇದನ್ನು ಬಾವಿ ಅಂತ ಹೇಳ್ತಾ ಇದ್ವಿ. ಬಾವಿಯಲ್ಲಿ ತುಪ್ಪ ಹಾಕಿ ಇದಕ್ಕಿನ ಬೇಳೆ ಸಾರು ಜೊತೆ ನಂಚ್ಕೊಂಡು ತಿಂತಾಯಿದ್ವಿ. ಅಮ್ಮ ಎಲ್ಲ ಇದಕ್ಕೆ ಚಿಕನ್ನು ಅಥವಾ ಮಟನ್ ಹಾಕಿ ಮಾಡೋರು, ತುಂಬಾ ರುಚಿಯಾಗಿರ್ತಾಯಿತ್ತು. ಅಮ್ಮನ ಆ ಕೈ ರುಚಿ ನಮಗೆ ಅಷ್ಟು ಬರೋದಿಲ್ಲ, ಎಕ್ಸ್ಪೀರಿಯನ್ಸ್ ಅಲ್ವಾ ಅವರೆಲ್ಲ. ಸೊ ಅಮ್ಮನ ಕೈ ರುಚಿ ಮುಂದೆ ಬೇರೆ ಯಾವುದೂ ಇರೋದಿಲ್ಲ. ಸೊ ಈಗ ನಮ್ಮ ಊಟ ರೆಡಿಯಾಗಿದೆ, ನಾನೀಗ ಊಟ ಮಾಡ್ತೀನಿ. ನೀವು ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರ ಅಂದ್ಕೊಳ್ತೀನಿ. ನಮ್ಮ ಟೆರೆಸ್ ಗಾರ್ಡನ್ನು, ನನ್ನ ಮನೆ ಮುಂದಿನ ಗಾರ್ಡನ್ನು, ಹಾಗೆ ಇದಕ್ಕಿನ ಬೇಳೆ ಸಾರು, ಬಿಸಿ ಮುದ್ದೆ, ಇದೆಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಯಾವಾಗಲೂ ಹೇಳೋ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಕ್ಕತ್ತೆ. ಹಾಗೆ ಮಿಸ್ ಮಾಡದೆ ನನ್ನ ವೀಡಿಯೋಸನ್ನು ನೀವು ನೋಡ್ಬೋದು. ಸೊ ಮತ್ತೆ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ನಮಸ್ಕಾರ.